ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಟಿ ಪರೀಕ್ಷೆಯ ಒಂದು ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಕೇಳಿದ್ರು, ಏನಾದರೂ ಗ್ರೇಸ್ ಕೊಡ್ಲಿಕ್ಕೆ ಚಾನ್ಸಸ್ ಏನಾದರೂ ಇದೆಯಾ ಸರ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಬಹಳ ಪ್ರಮುಖವಾಗಿ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿದೆ, ಅದನ್ನ ಹೇಳ್ಬಿಟ್ಟು ಇಮಿಡಿಯೇಟ್ ನಾನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳ್ತೀನಿ. ಅಂಡ್ ನೋಟಿಫಿಕೇಶನ್ ಅಲ್ಲಿ ಅವ್ರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ನೋಟಿಫಿಕೇಶನ್ ಬಿಟ್ಟಾಗ ನೋಡಿ, 7ನೇ ತಾರೀಕಲ್ಲಿ ಕಂಡಕ್ಟ್ ಆಗಿದ್ದಂತ ಒಂದು ಟಿ ಪರೀಕ್ಷೆಯ ಮೊದಲ ಹಂತದ ಕೀ ಉತ್ತರಗಳು, ದಟ್ ಮೀನ್ಸ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಅಂತ ಹೇಳ್ತೀವಿ, ಅದು ಅವತ್ತೇ ಬಿಡುಗಡೆ ಆಗಿತ್ತು. ಅಂಡ್ ಇವತ್ತು 9ನೇ ತಾರೀಕಿಂದ ನಿಮ್ಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಇಲ್ಲಿ ಆರಂಭ ಆಗಿರುವಂತದ್ದು. ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 9/12/2025ರಿಂದ 12/12/2025 ಸಂಜೆ 5:30ರವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೊ ಪ್ರಾಬಬ್ಲಿ 12 ಅಂತಂದ್ರೆ ನಿಮ್ಗೆ ಒಂದು 4 to 5 ಡೇಸ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಇನ್ ಕೇಸ್ ಇಲಾಖೆಯ ಪ್ರಾವಿಷನಲ್ ಕೀ ಆನ್ಸರ್ಸ್ಗೆ ಅಗೇನ್ಸ್ಟ್ ಆಗಿ ಏನಾದರೂ ಅವರೇ ತಪ್ಪನ್ನ ಕೊಟ್ಟಿದ್ದಾರೆ ಅಂತ ಕಂಡು ಬಂದ್ರೆ ಕೀ ಉತ್ತರಗಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೆಲವೊಂದು ಅಥೆಂಟಿಕ್ ದಾಖಲೆಗಳನ್ನ ಇಟ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ನೋಡಿ, ಅಥೆಂಟಿಕ್ ದಾಖಲೆಗಳು ಅಂತಂದ್ರೆ ಈ ಮುಂಚೆ 2025ರ ಟಿ ಪರೀಕ್ಷೆಗೆ ಅಫಿಷಿಯಲ್ ನೋಟಿಫಿಕೇಶನ್ ಆದಾಗ ಅಲ್ಲಿ ಕೊಟ್ಟಿದ್ದಂತ ರೆಫರೆನ್ಸ್ ಬುಕ್ ಲಿಸ್ಟ್ ಏನಿದೆ ಪ್ರತಿಯೊಂದು ಪತ್ರಿಕೆಗೂ ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಮತ್ತು EVSಗೆ ಸಂಬಂಧಪಟ್ಟ ಹಾಗೆ, ಸೊ ಅದೇ ಬುಕ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಅಥೆಂಟಿಕ್ ದಾಖಲೆ ಅಂತ ಕನ್ಸಿಡರ್ ಮಾಡಿ ನೀವು ಅದನ್ನ ಅವ್ರಿಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗುತ್ತೆ. ಅಂದ್ರೆ ಕೆಲವೊಂದನ್ನ ಕ್ರಾಪ್ ಮಾಡಿಕೊಂಡು, ಸೊ 500 KB ಒಳಗಡೆ ಇರಬೇಕು, ಅದು 500 KB ದಾಟಬಾರ್ದು, ಆ ರೀತಿಯಾಗಿ ಅದನ್ನ ಕ್ರಾಕ್ ಮಾಡಿ, ಸೊ ಆ ಥರ ಪ್ರಿಪೇರ್ ಮಾಡಿ ನೀವು ಅದನ್ನ ಅಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಅದಕ್ಕೆಲ್ಲ ಅವಕಾಶ ಇದೆ. ಇನ್ನು ತುಂಬಾ ಜನ ಈ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಕೇಳಿದ್ರು, ಸೊ ಹೇಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಸರ್ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ಕೀ ಆನ್ಸರ್ಸ್ ಬಿಟ್ಟಾಗ ನೋಡಿ, ಇದು ಪೇಪರ್ 1 ಕೀ ಆನ್ಸರ್ಸ್ ಅಂದ್ರೆ ಏನು 7ನೇ ತಾರೀಕಲ್ಲಿ ಬಿಟ್ರು. ನೋಡಿ ಇಲ್ಲಿ ಪೇಪರ್ 1 ಅಲ್ಲಿ ಪೇಪರ್ 1 ಪಾರ್ಟ್ 1 ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡಿ ಎಷ್ಟನೇ ಪ್ರಶ್ನೆ ಅದು, ದಟ್ ಈಸ್ 16ನೇ ಪ್ರಶ್ನೆಗೆ 1 or 4 ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ 16ನೇ ಪ್ರಶ್ನೆಗೆ 1 ಮತ್ತು 4ನೇ ಆಯ್ಕೆಯನ್ನು ಆಯ್ಕೆ ಮಾಡಿದರೋ ಆ ಎರಡು ಉತ್ತರವನ್ನು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 1 ಮಾರ್ಕ್ಸ್ ಅಂತ ಹೇಳಿದ್ದಾರೆ ಅವರು. ಇನ್ನು ಅದೇ ತರ ಇಂಗ್ಲಿಷ್ ಮೀಡಿಯಂ ಪೇಪರ್ಗೂ 3 or 2 ಅಂತ ಹೇಳಿದ್ದಾರೆ. ಇನ್ನು ಹಾಗೇನೆ ಕೆಳಗಡೆ ಬಂದ್ರೆ ನೀವು, ಸೊ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ನಾನು ಗ್ರೇಸ್ ಬಗ್ಗೆ ಈಗ ನಾನು ಹೇಳಲಿಕ್ಕೆ ಆರಂಭ ಮಾಡಿದ ತಕ್ಷಣ ಇಮಿಡಿಯೇಟ್ ನೋಡಿ, ಇದು ಬಂದ್ಬಿಟ್ಟು ಅಂಡ್ ಹಿಯರ್ ವಿ ಗೋ. ನೋಡಿ, ಸೋಷಿಯಲ್ ಸೈನ್ಸ್ ಪೇಪರ್ 2 ಕೀ ಆನ್ಸರ್ಸ್ PDF ಇದು. ನೋಡಿ ಇಲ್ಲಿ ಪೇಪರ್ 2 ಪಾರ್ಟ್ 1 ಇದು. ಸೊ ಇದರಲ್ಲಿ ಯಾವುದೇ ತರ ಚೇಂಜಸ್ ಮಾಡಿಲ್ಲ ಅವರು. ನೋಡಿ ಇಲ್ಲಿ ಬಂದ್ಬಿಡಿ, ಈಗ ಪೇಪರ್ 2 ಪಾರ್ಟ್ 2 ನಲ್ಲಿ ನೋಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಕ್ಷನ್ ಅಲ್ಲಿ ನೋಡಿ ಇಲ್ಲಿ ದಿಸ್ ಒನ್, ಈ ಲ್ಯಾಂಗ್ವೇಜ್ ಸೆಕ್ಷನ್ ಅಲ್ಲಿ ನೋಡಿ ಎಷ್ಟನೇ ಪ್ರಶ್ನೆ ಅದು, ನೋಡಿ 47ನೇ ಪ್ರಶ್ನೆ, 2 ಅಥವಾ 3 ಆಯ್ಕೆ, ಎರಡನ್ನೂ ಆಯ್ಕೆ ಮಾಡಿದ್ರೆ ಅವ್ರಿಗೆ 1 ಮಾರ್ಕ್ಸ್ ಬರುತ್ತೆ, ಅಥವಾ ಆಯ್ಕೆ 3ಅನ್ನು ಆಯ್ಕೆ ಮಾಡಿದ್ರೆ ಬೇರೆಯವರು ಅವ್ರಿಗೆ 1 ಮಾರ್ಕ್ಸ್ ಗೇನ್ ಅಂತ. ಯಾಕಂದ್ರೆ ಒಬ್ಬ ಅಭ್ಯರ್ಥಿ 2 ಆಯ್ಕೆಯನ್ನು ಆಯ್ಕೆ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು 2 ಅಂತ ಆಯ್ಕೆ ಮಾಡಿದ್ರೆ ಮತ್ತೊಬ್ಬ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದನ್ನ 3 ಅಂತ ಆಯ್ಕೆ ಮಾಡಿದ್ರೆ ಅವ್ರಿಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಇಲ್ಲಿ ಲಭ್ಯ ಆಗಿದೆ ಅಂತ ಅರ್ಥ. ಹಾಗಾಗಿ 1 ಮತ್ತು 4ನ ಆಯ್ಕೆ ಮಾಡಿದ್ರೆ ಅವ್ರು ಕನ್ಸಿಡರ್ ಆಗಲ್ಲ, 1 ಮಾರ್ಕ್ಸ್ ಓದಂಗೆ ಅವ್ರಿಗೆ. ಇನ್ನು ಅದನ್ನ ಬಿಟ್ರೆ ಇನ್ನೆಲ್ಲ ಚೇಂಜಸ್ ಮಾಡಿರ್ಬೋದು ಇಲ್ಲಿ ಆಲ್ಮೋಸ್ಟ್. ಸೊ ಹಿಯರ್ ವಿ ಗೋ. ನೋಡಿ ಇಲ್ಲಿ ಯಾವ ಪೇಪರ್ ಇದು, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದು ಪೇಪರ್ 2 ನಲ್ಲಿ. ನೋಡೋಣ ಈ ಒಂದು PDF ಲಿಸ್ಟ್ ಅಲ್ಲಿ ಚೇಂಜಸ್ ಇದೆಯಾ ಅಂತ. ನೋಡಿ ಇಲ್ಲಿದೆ, ನೋಡಿ ಇಲ್ಲಿ ಪೇಪರ್ 2 ಪಾರ್ಟ್ 3 ನಲ್ಲಿ ಅಗೇನ್ ಇಂಗ್ಲಿಷ್ ಸೆಕ್ಷನ್ ನಲ್ಲಿ ನೋಡಿ, ಈ ಒಂದು ಸೆಕ್ಷನ್ ನಲ್ಲಿ ಎಷ್ಟನೇ ಪ್ರಶ್ನೆ ಇದು, ನೋಡಿ ಇಲ್ಲಿ ಇದೆಯಲ್ಲ 47ನೇ ಪ್ರಶ್ನೆ 2 or 3 ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಒಂದು 2 ರಿಂದ 3 ಪ್ರಶ್ನೆಗಳಿಗೆ ಈ ತರ ಮಾಡಿದ್ದಾರೆ. ಅಂದ್ರೆ 2 ಆಯ್ಕೆಯನ್ನ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೆಲ್ಲರಿಗೂ ಅದೊಂದು 1 ಮಾರ್ಕ್ಸ್ ಅದು ಕೊಡ್ಲಾಗಿದೆ ಅಂತ ಹೇಳಿ ಅವರು ಪ್ರಾವಿಷನಲ್ ಕೀ ಆನ್ಸರ್ಸ್ ಅಲ್ಲಿ ಅವ್ರು ಹೇಳಿರುವಂತದ್ದು. ಸೊ ಇದರಿಂದ ಆಚೆಗೆ ಇದನ್ನ ಹೊರತುಪಡಿಸಿ ಈಗ ಪ್ರಾವಿಷನಲ್ ಕೀ ಆನ್ಸರ್ಸ್ ಬಿಟ್ಟಾಗಿದೆ, ನಾವು ಒಂದು 4-5 ದಿನ ಏನು ಈಗ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಸಮಯವನ್ನು ಕೊಟ್ಟಿದ್ದಾರೋ ಆ ಟೈಮಲ್ಲಿ ಏನಾದರೂ ತುಂಬಾ ಜನ ಕೆಲವರು ಅಥೆಂಟಿಕೇಟ್ ಆಗಿ ಎಲ್ಲವನ್ನ ಸ್ಟಡಿ ಮಾಡಿ ಸರಿಯಾದ ರೀತಿ ದಾಖಲೆ ಇಟ್ಕೊಂಡು ಅವ್ರಿಗೆ ಅಬ್ಜೆಕ್ಷನ್ ಫೈಲ್ ಮಾಡಿದೆ ಆದ್ರೆ ಏನಾದರೂ ಗ್ರೇಸ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಇದರಿಂದ ಆಚೆಗೆ ಅಂತ. ಪ್ರಾವಿಷನಲ್ ಕೀ ಆನ್ಸರ್ಸ್ ಬಂದ ನಂತರದಲ್ಲಿ ಫೈನಲ್ ಕೀ ಆನ್ಸರ್ಸ್ ಬಿಟ್ಟಾಗ ಏನಾದರೂ ಒಂದು ಕೃಪಾಂಕವನ್ನ ಅವರು ಕೊಡುವಂಥದ್ದು ಚಾನ್ಸಸ್ ಇದೆಯಾ ಅಂತಕ್ಕಂಥದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಅಫಿಷಿಯಲ್ ನೋಟಿಫಿಕೇಶನ್ ಹೇಳ್ಬಿಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ. ನೋಡಿ ನೀವೇನು ಇದು ನೋಡ್ತಾ ಇದ್ರೆ ಇದು ನೋಡಿ ಮಾರ್ಕ್ ಮಾಡಿದ್ದೀನಿ ನಾನು ಬ್ಲ್ಯಾಕ್ ಅಲ್ಲಿ. ನೋಡಿ ದಿಸ್ ಒನ್ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರು. ನೋಡಿ ಇಲ್ಲಿ ಹೇಳಿದ್ದಾರೆ ಅವರು, ಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ 4 ಉತ್ತರಗಳು ತಪ್ಪಿದ್ದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ 4 ಉತ್ತರಗಳು ತಪ್ಪಿದ್ದಲ್ಲಿ, 4 MCQ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಷ್ಟು ತಪ್ಪಿದ್ರೆ ಇನ್ ಕೇಸ್, ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ಅಂತ. ಏನಾದರೂ ಅವರು ಸರಿಯಾದ ರೀತಿ ನಾವು ಪ್ರಶ್ನೆಯನ್ನ ಕೊಟ್ಟಿರ್ತೀವಿ, ಬಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಅವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಥವಾ ತಪ್ಪು ಮಾಡಿದ್ರೆ ವಿಷಯ ತಜ್ಞರಿಂದ ಪರಿಶೀಲನೆ ಮಾಡಿಸಲಾಗುವುದು. ಅದಾದ್ಮೇಲೆ ವೆರಿಫಿಕೇಶನ್ ಆದ ನಂತರದಲ್ಲಿ ತಪ್ಪಾದ ಪ್ರಶ್ನೆಯನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ತಪ್ಪಾಗಿರ್ತಕ್ಕಂಥ ಪ್ರಶ್ನೆಯನ್ನ ಯಾವುದೇ ಕಾರಣಕ್ಕೂ ಅವರು ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡಲ್ಲ, ಪರಿಗಣಿಸದೆ ಅಂತಹ ಪ್ರಶ್ನೆಯನ್ನು ಡಿಲೀಟ್ ಮಾಡಲಾಗುವುದು. ಆ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಿಬಿಡ್ತಾರೆ. ಇನ್ ಕೇಸ್ ಆ ರೀತಿ ಏನಾದರೂ ಆಗಿ ಒಂದು ಪ್ರಶ್ನೆ ಡಿಲೀಟ್ ಆದಾಗ ಏನಾಗುತ್ತೆ, ನಿಮಗೆ ಒಟ್ಟಾರೆ ಅಂಕಗಳಲ್ಲಿ 1 ಅಂಕ ಕಡಿಮೆ ಆಗುತ್ತೆ. ಸೊ ಈಗ ನಂಬರ್ ಆಫ್ ಕ್ವಶನ್ಸ್ 150 ಇದ್ರೆ ಒಂದು ಪ್ರಶ್ನೆ ಡಿಲೀಟ್ ಆದರೆ ಅದು 149ಕ್ಕೆ ಬಂದಿಕೊಳ್ಳುತ್ತೆ. ಸೊ ಈ ರೀತಿ ಡಿಲೀಟ್ ಮಾಡಲಾದ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ಆಧರಿಸಿ ಶೇಕಡಾವಾರು ಲೆಕ್ಕ ಹಾಕಿ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುವುದು. ನೋಡಿ ಇಲ್ಲಿ ಹೇಳಿದ್ರಲ್ಲಿ, ಸೊ ಡಿಲೀಟ್ ಮಾಡಲಾದ ಪ್ರಶ್ನೆಗೆ ಯಾವುದೇ ರೀತಿಯ ಕೃಪಾಂಕವನ್ನು ನೀಡಲಾಗುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಬಂದ ನಂತರದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದು ಬಹುತೇಕ 99% ಡೌಟ್ ಇದೆ, ಹಂಗೆಲ್ಲ ಕೊಡ್ಲಿಕ್ಕೆ ಬರಲ್ಲ. ಸೊ ಯಾಕೆಂದ್ರೆ ಅವರು ಅಫಿಷಿಯಲ್ ನೋಟಿಫಿಕೇಶನ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಒಂದು ಪ್ರಶ್ನೆ ಡಿಲೀಟ್ ಮಾಡ್ತೀವಿ ಹೊರತು ಆ ಡಿಲೀಟ್ ಮಾಡಿದಂಥ ಪ್ರಶ್ನೆಗೆ ಯಾವುದೇ ಕಾರಣಕ್ಕೂ ನಾವು ಗ್ರೇಸ್ ಕೊಡಲ್ಲ, ಅಥವಾ ಬೇರೆ ಪ್ರಶ್ನೆಗಳಿಗೂ ಗ್ರೇಸ್ ಕೊಡ್ತೀವಿ ಅಂತಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ತುಂಬಾ ಜನರಿಗೆ 1% ಕಡಿಮೆ ಆಯಿತು ಅಂತ, 1 ಮಾರ್ಕ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಒಂದಷ್ಟು ಪರ್ಸೆಂಟೇಜ್ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 150 ಅಂಕಗಳಿಗೆ OBC ಅವರಿಗೆ 60% ಅಂತ ಹೇಳಿದಾಗ ಏನಾಗುತ್ತೆ, ಅದು 149 ಆದರೆ ಒಂದು ಪ್ರಶ್ನೆ ಡಿಲೀಟ್ ಆಗಿ ಅವರಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು. ಅದನ್ನ ಅವರು ಇಲಾಖೆಯವರು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದನ್ನ ನೋಡ್ಕೊಳ್ಬೇಕು. ಹಾಗಾಗಿ ಈಗ 1% ಅಂದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ ಅದು ಡಿಪಾರ್ಟ್ಮೆಂಟ್ಗೆ ಬಿಟ್ಟಂತ ವಿಚಾರ ಅದು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಹೇಳೋದಾದ್ರೆ, ಹಾಗಾಗಿ ಸೊ ತುಂಬಾ ಜನರಿಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ರೀತಿಯ ಕೃಪಾಂಕವನ್ನ ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ, ಸೊ ಇನ್ ಕಡೆ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಆ ಪ್ರಶ್ನೆಯನ್ನು ಡಿಲೀಟ್ ಮಾಡ್ತೀವಿ. ಒಟ್ಟು ಅಂಕದಲ್ಲಿ ಪ್ರಶ್ನೆ ಡಿಲೀಟ್ ಆಯಿತು ಅಂತ ಅಂದಾಗ ಅದು 149 ಆಗುತ್ತೆ ಹೊರತು ಡಿಲೀಟ್ ಆದಂಥ ಪ್ರಶ್ನೆಗೆ ನಾವು ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ನ ಕೊಡಲ್ಲ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಇದರಿಂದ ಆಚೆಗೆ ಏನಾದರೂ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಅಂತ ಅವ್ರು ಅಂದಿದ್ದೆ ಆದರೆ ಅವ್ರು ಭಾವಿಸ್ಕೊಂಡು ಸೊ 1 or 2 ಮಾರ್ಕ್ಸ್ ಗ್ರೇಸ್ ಕೊಟ್ಟಾಗ ಏನಾಗುತ್ತೆ, ಅದು ಈ TET ಪರೀಕ್ಷೆಯನ್ನು ಬರೆದಂಥ ಎಲ್ಲ ಅಭ್ಯರ್ಥಿಗಳಿಗೂ ಅದು ಅನ್ವಯ ಆಗುತ್ತೆ. ಇನ್ ಕೇಸ್ ಪೇಪರ್ 1 ಕೊಟ್ಟರೆ ಆ ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ, ಪೇಪರ್ 2 ಕೊಟ್ಟರೆ ಆ ಎಲ್ಲ ಅಭ್ಯರ್ಥಿಗಳಿಗೆ ಅದು ಅನ್ವಯ ಆಗುತ್ತೆ. ಸೊ ನನ್ನ ಪ್ರಕಾರವಾಗಿ ನೋಟಿಫಿಕೇಶನ್ಲಿ ಹೇಳಿರೋ ಪ್ರಕಾರ ಅವರು ಇಲ್ಲಿ ಯಾವುದೇ ರೀತಿಯ ಕೃಪಾಂಕವನ್ನು ನೀಡಲಾಗಲ್ಲ ಅಂತ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸೊ ಕಾದು ನೋಡಬೇಕಾಗುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ನಾನು ಹೇಳೋದಲ್ಲ, ಈಗ ಓವರ್ ಆಲ್ ಕ್ವಶನ್ಸಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆಗಿ 149ಕ್ಕೆ ಬಂತು ಅಂದಾಗ ಏನಾಗುತ್ತೆ, ತುಂಬ ಜನ 60% ಇರೋದು ಅವಾಗ OBC ಅವರಿಗೆ 59 ಆಗಬೇಕಲ್ಲ ಸರ್ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅಫ್ಕೋರ್ಸ್ ನಿಮ್ಗೆಲ್ಲ ಪ್ರಶ್ನೆ ಸರಿ, ಬಟ್ ಆ 59% ಅವರು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅದೊಂದು ಕ್ಯಾಲ್ಕುಲೇಷನ್ಸನ್ನು ಅವರೇ ಹೇಳಬೇಕು, ಕ್ಲಾರಿಟಿ ಕೊಡಬೇಕು ಅದಕ್ಕೆ. ಸೊ ಹಾಗಾಗಿ 89 ಬಂದರೂ ಎಲಿಜಿಬಲ್ ಆಗ್ಬೋದು ಅಂತಕ್ಕಂಥದ್ದನ್ನ ಅವ್ರು ಹೇಳ್ಬೇಕಾಗುತ್ತೆ ಅವಾಗ ಡಿಲೀಟ್ ಆದಾಗ, ಅಥವಾ ನೀವೇ ಅದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು ಅದನ್ನ. ಸೊ ಈಗ 90 ಮಾರ್ಕ್ಸ್ ಬಂದರೆ ಅದು 60% ನಿಂತ್ಕೊಳ್ಳುತ್ತೆ OBC ಅವರಿಗೆ. ಅದನ್ನ ನೋಡ್ಕೊಳ್ಳಿ ನೀವು, ನಿಮ್ಗೆ ಗೊತ್ತಾಗುತ್ತಲ್ಲ ಸೊ ಯಾವ ರೀತಿ ಮಾಡಬೇಕು, ಸೊ ಏನು ಕತೆ ಅಂತ ಅಂದ್ಬಿಟ್ಟು. ಇನ್ನು 149 ಅಂತ ಮಾಡಿದಾಗ ಏನಾಗುತ್ತೆ, 89 ಡಿವೈಡ್ ಬೈ 149 ಇಂಟು 100 ಮಾಡ್ಬೇಕು ಅವಾಗ ನಿಮಗೆ ಗೊತ್ತಾಗುತ್ತದು. 89 ಡಿವೈಡ್ ಬೈ 149 ಸೊ ಇಂಟು 100 ಅಂತ ಮಾಡಿದಾಗ ಅದು ಎಷ್ಟು ಪರ್ಸೆಂಟಿಗೆ ಬರುತ್ತೆ ಅಂತ ನೀವು ನೋಡ್ಕೊಳ್ಳೋದನ್ನ, ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಅವಾಗ ಅಲ್ಲಿ. ನೋಡಿ ಅದನ್ನ ಒಂದ್ಸಲ ಟ್ರೈ ಮಾಡಿ, ಇಲ್ಲಾಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಜಸ್ಟ್ ಈಗ ನೋಡಿ, ಈಗ 89 ಸೊ ಡಿವೈಡ್ ಬೈ 149 ಸೊ ಇಂಟು 100 ಮಾಡಿದ್ರೆ ನೀವು ಸೊ ಎಷ್ಟು ಬರ್ಬೋದು ಅಂತಂದರೆ ಅಲ್ಲಿಗೆ ಅದು 59.73 ಬರುತ್ತೆ ನಿಮಗೆ. 59.7315 ಹಿಂಗೆಲ್ಲ ಅದು ವ್ಯಾಲ್ಯೂಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ನೋಡಿ ಅಲ್ಲಿಗೆ ನನ್ನ ಪ್ರಕಾರ ಅದು 0.27 ಮಾತ್ರ ಕಡಿಮೆ ಆಗುತ್ತೆ ಅನ್ಸುತ್ತೆ ಅಲ್ಲಿ. ನೀವು ಒಂದ್ಸಲ ಮಾಡಿ ಅದು ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಈ 150 ಅಂಕಗಳನ್ನ ಒಂದು ಪ್ರಶ್ನೆ ಡಿಲೀಟ್ ಮಾಡಿ 149 ಮಾಡಿದಾಗ ಅದನ್ನು ನಾವು 60% ಇರ್ತಕ್ಕಂಥ OBC ಎಲಿಜಿಬಲ್ ಪರ್ಸೆಂಟೇಜ್ನ 59 ಮಾಡ್ಕೊಂಡಾಗ ಈ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಅದು ಸರಿಯಾಗುತ್ತಾ, ಅಥವಾ 89 ಬಂದರೆ ಪಾಸ್ ಆಗ್ತಾರೆ ಅಭ್ಯರ್ಥಿಗಳು OBC ಸೇರಿದವರು ಅಂತಕ್ಕಂಥದ್ದು ಒಂದು ಈ ಕ್ಲಾರಿಟಿನೇ ಕೊಡಬೇಕು. ಯಾಕಂದ್ರೆ ಇಲ್ಲಿ 89 ಡಿವೈಡ್ ಬೈ 149 ಇಂಟು 100 ಮಾಡಿದಾಗ ಏನಾಗುತ್ತೆ, 59.73 ಬರುತ್ತೆ. ಆ 73 ಇರೋದನ್ನ ಅವರು ರೌಂಡ್ ಫಿಗರ್ ಮಾಡಿದಾಗ ಏನಾಗುತ್ತೆ, 89 ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಅದು. ಸೊ ಹಾಗಾಗಿ ಅವ್ರಿಗೆ ಎಲಿಜಿಬಲ್ ಕೊಡ್ಬೋದು ಅವರು ಒಂದು ಪ್ರಶ್ನೆ ಡಿಲೀಟ್ ಮಾಡಿದಾಗ. ಸೊ ಇದರ ಒಂದು ಕ್ಲಾರಿಟಿಯನ್ನು ನಿಮಗೆ ನಾವು ಹೇಳೋದಕ್ಕಿಂತ ಇಲಾಖೆಯವರೇ ಇದಕ್ಕೆ ಒಂದು ಪರಿಪೂರ್ಣವಾದಂಥ ಒಂದು ಜಸ್ಟಿಫಿಕೇಶನ್ ಮಾಡಬೇಕಾಗುತ್ತೆ ಅವರು, ಅಥವಾ ಒಂದು ಕ್ಲಾರಿಫಿಕೇಶನ್ನ ಕೊಡಬೇಕಾಗುತ್ತೆ. ಒಂದು ಪ್ರಶ್ನೆ ಡಿಲೀಟ್ ಮಾಡಿದಾಗ ಏನಾಗುತ್ತೆ, ನೀವು 89 ತಗೊಂಡ್ರು ನೀವು ಎಲಿಜಿಬಲ್ ಆಗ್ತೀರಾ ಅಂತ ಅವ್ರು ಅದನ್ನ ಇಲ್ಲಿ ಮಾಡಬೇಕಾಗುತ್ತೆ. ನೋಡೋಣ ಅದೇನೆಲ್ಲ ಆಗುತ್ತೆ ಅಂತ, ಚೇಂಜಸ್ ಗೊತ್ತಾಗೋದು ಫೈನಲ್ ಕ್ಯಾನ್ಸಸ್ ಬಂದ ನಂತರದಲ್ಲಿ. ಈಗ 12ನೇ ತಾರೀಕು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಅಬ್ಜೆಕ್ಷನ್ ಫೈಲ್ ಮಾಡಾಯಿತು ಅಂದರೆ ಇಮಿಡಿಯೇಟ್ ಆವತ್ತೇ ಬಿಡ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಡೇಗೆ ಈಗ ಪ್ರಾವಿಷನಲ್ ಕೇಸಸ್ ಬಿಟ್ಟಿದ್ದಾರೆ ಅಂತಂದರೆ ಫೈನಲ್ ಕೇಸಸ್ ಬಂದ ನಂತರದಲ್ಲೇ ನಿಮಗೆ ರಿಸಲ್ಟನ್ನು ಬಿಡ್ತಕ್ಕಂಥ ಚಾನ್ಸಸ್ಸು ಇರುತ್ತೆ, ಅದು ಹೇಳಿಕ್ಕೆ ಬರಲ್ಲ ಅದು. ಸೊ ನಿಮ್ಗೆ ಅಂತಿಮ ಕೀ ಉತ್ತರ ಅಂದರೆ ಇಸ್ ನಥಿಂಗ್ ಬಟ್ ರಿಸಲ್ಟ್ ಬಂದ ಹಾಗೇನೆ. ನೋಡೋಣ ಅದು ಎಷ್ಟು ಬೇಗ ಅದನ್ನು ಕೂಡ ಮಾಡ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಆಲ್ಮೋಸ್ಟ್ ಈಗ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾರಿಗೆಲ್ಲ ಡೌಟ್ ಇತ್ತು ಅವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಸೊ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ
ಸೊ ಕಮೆಂಟ್ಸ್ ಮಾಡಿ ನೋಡೋಣ. ಅಪ್ಕಮಿಂಗ್ ಏನಾದರೂ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಾಗ ಬಂತು ಅಂತಂದರೆ ಸೊ ನಾನು ಅದನ್ನು ರೆಫರ್ ಮಾಡಿ ನಿಮಗೆ ಹೇಳೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.